ನಮಸ್ಕಾರ. ನಿನ್ನೆ ವಿಡಿಯೋದಲ್ಲಿ ಹೇಳಿದೆ ನಾನು ಕೆಲವೊಂದು ಟಿಪ್ಸ್ ಕೊಡ್ತೀನಿ ಅಂತೇಳಿ. ಕೆಲವರಿಗೆಲ್ಲ ಕೈಮದ್ದು ಆಗಿರ್ತಕ್ಕಂಥ ವ್ಯಕ್ತಿಗಳು ಎಷ್ಟೇನೇ ಹೇಳ್ಕೊಂಡ್ರು ಅವ್ರಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಯಾರ ಹತ್ರನೇ ಹೇಳ್ಕೊಂಡ್ರೂ ಕೂಡ ಅವರು ನಂಬೋದಿಲ್ಲ. ನಿಮಗೆಲ್ಲ ಹುಚ್ಚಿಡ್ದಿರಬೇಕು, ಮಾನಸಿಕ ಆಗಿರಬೇಕು, ಸುಮ್ಮನೆ ಹೇಳ್ತೀಯಾ ಅಂತೇಳಿ ಈ ಥರ ಹೀಯಾಳಿಸ್ತಾ ಇರ್ತಾರೆ. ಈಗ ನೊಂದಿರೋ ಮನಸ್ಸಿಗೆ ಇನ್ನಷ್ಟು ಕೂಡ ನೋವು ಕೊಡ್ತಾ ಇರ್ತಾರೆ, ಇನ್ನಷ್ಟು ಕೂಡ ನೋವು ಆಗ್ತಾ ಇರುತ್ತೆ ನಮಗೆ. ಅದಕ್ಕೆ ಕೆಲವೊಂದು ಟಿಪ್ಸ್ ಕೊಡಿ ಅಂತೇಳಿ ಕೆಲವರು ಕೇಳಿದ್ರಲ್ವ. ಸೊ ಹಾಗಾಗಿ ಲಾಸ್ಟ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಇವತ್ತು ಕೆಲವೊಂದು ಟಿಪ್ಸ್ ಕೊಡ್ತಾ ಹೋಗ್ತೀನಿ ನೋಡಿ. ಮೊದಲನೇದಾಗಿ ಏನಪ್ಪ ಅಂತ ಅಂದರೆ, ಇವಾಗ ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಕೂಡ ಗೊತ್ತು. ಅವರು ಎಂಥ ಒಂದು ಪ್ಲೇಸಲ್ಲಿ ಇದ್ರೂ ಕೂಡ ಜಾಸ್ತಿ ಧ್ಯಾನವನ್ನು ಮಾಡ್ತಾಯಿದ್ರು. ಧ್ಯಾನದ ಮುಖಾಂತರವಾಗಿ ಅಲ್ಲಿ ಒಂದು ಸರಿಸಮವಾಗಿ ಏನೇ ಒಂದು ಕಷ್ಟ ನಷ್ಟ ಆಗಲಿ ಏನೇ ಒಂದು ಇದ್ರೂ ಕೂಡ ಅದು ಸರಿಸಮವಾಗಿ ಕರೆಕ್ಟಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅಲ್ಲಿ ಆಗ್ತಕ್ಕಂತಹ ಒಂದು ಸಮಸ್ಯೆಗಳ ಒಂದು ಮೂಲನ ತಿಳ್ಕೊಂಡು ಆಟೋಮೆಟಿಕ್ಕಾಗಿ ಆ ಧ್ಯಾನದ ಮುಖಾಂತರವಾಗಿ ಅದು ಕ್ಲಿಯರ್ ಆಗ್ತಾಯಿತ್ತು ಮತ್ತು ಎಲ್ಲರೂ ಕೂಡ ಚೆನ್ನಾಗಿ ಸ್ಪಂದಿಸ್ತಿದ್ರು. ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿಯ ಜಪವನ್ನು ಮಾಡೋದ್ರಿಂದಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನಮ್ಮ ಮನಸ್ಸಿಗೆ ಶಾಂತಿನೂ ಬರುತ್ತೆ ಮತ್ತು ಯಾರು ಏನೇ ಅಂದ್ರೂ ಕೂಡ ನಮ್ಮ ಆತ್ಮಬಲ ಹೆಚ್ಚುತ್ತೆ. ಮತ್ತು ಯಾರು ಏನೇ ಹೇಳಿದ್ರು ಕೂಡ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕೆಲವೊಬ್ಬರಿಗೆ ಹೇಗೆ ಅಂದರೆ ಸ್ವಲ್ಪ ಏನಾದರೂ ಅಂತಿದ್ದಂಗೆ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗೋವಂಥದ್ದು, ಅಳೋವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಈ ಥರ ಕೆಲವೊಂದು ಟಿಪ್ಸ್ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಿ ನೋಡಿ, ರಿಸಲ್ಟು ಚೆನ್ನಾಗಿ ಬರುತ್ತೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ, ಈ ಮಂತ್ರನ ದಿನ 21 ಬಾರಿ ಹೇಳ್ಕೊಳ್ತಾ ಇರಿ. ಮತ್ತು ನೆಕ್ಸ್ಟು ಇನ್ನೊಂದು ಟಿಪ್ಸ್ ಏನಪ್ಪ ಅಂತ ಅಂದರೆ ಧ್ಯಾನ ಮಾಡೋದು. ಧ್ಯಾನದಿಂದ ಏನೇನೆಲ್ಲ ಉಪಯೋಗ ಇದೆ ಅಂತೇಳಿ ಕೆಲವೊಬ್ಬರಿಗೆ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ. ತುಂಬಾ ಉಪಯೋಗ ಇದೆ. ಉಸಿರಾಟದ ಕಡೆ ಗಮನವನ್ನು ವಹಿಸ್ತಾ ಹೋಗಬೇಕು. ಡೈಲಿ 1 ಅವರ್ ಧ್ಯಾನ ಮಾಡಬೇಕು. ಈಗ ಟೈಮಿಂಗ್ಸು ಹೇಳೋದಾದರೆ, ನಾವು ಯಾವ ಟೈಮಿಂಗ್ಸಿಗೆ ಸ್ಟಾರ್ಟ್ ಮಾಡಿರ್ತೀವೋ ಮೊದಲನೇ ದಿನ 41 ದಿವಸ ಧ್ಯಾನ ಮಾಡ್ತಾ ಹೋಗಬೇಕು. ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ ಆಗ್ತಾ ಬರುತ್ತೆ. ಮತ್ತು ನಿಮಗೆ ಒಂದು ಒಳ್ಳೆ ರೀತಿಯಾಗಿ ದಾರಿ ಕಾಣಿಸುತ್ತೆ. ಈಗ ಕೈಮದ್ದೆ ಆಗಿರ್ಬೋದು, ಬ್ಲ್ಯಾಕ್ ಮೆಜಿಕ್ ಆಗಿರ್ಬೋದು, ಇನ್ನೇನೋ ಒಂದು ಸಮಸ್ಯೆ ಇರ್ಬೋದು, ನಿಮಗೇನೂ ದಾರಿ ಕಾಣಿಸ್ತಿರಲ್ಲ. ಮನೆಯಲ್ಲಿ ಈ ಥರದ್ದೆಲ್ಲ ಸಮಸ್ಯೆ ಇರುತ್ತೆ. ಎಷ್ಟು ಹೇಳಿದ್ರು ಕೂಡ ನಂಬ್ತಾ ಇರೋದಿಲ್ಲ. ಮತ್ತು ಕೆಲವು ಫ್ರೆಂಡ್ ಸರ್ಕಲಲ್ಲಿ ಹೇಳಿದ್ರು ಕೂಡ ನಂಬ್ತಾ ಇರೋದಿಲ್ಲ. ಈ ಥರ ಒಂದು ಸಂದರ್ಭದಲ್ಲಿ ಧ್ಯಾನ ಮಾಡೋದ್ರಿಂದಲೂ ಕೂಡ ನಮಗೆ ತುಂಬ ಬೆನಿಫಿಟ್ ಇದೆ ಅಂತ ಹೇಳ್ತೀನಿ. ಮತ್ತು ಇನ್ನೂ ಸುಮಾರು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಕೆಲವೊಬ್ಬರಿಗೆ ದಾರಿ ಕಾಣಿಸ್ತಾ ಇರೋದಿಲ್ಲ. ಎಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೋಬೇಕು ಏನು ಅಂತೇಳಿ ಗೊತ್ತಾಗ್ತಾ ಇರೋದಿಲ್ಲ. ಒಂದು ಲೋಟ ನೀರನ್ನು ತೆಗೆದುಕೊಂಡು ಎಡಗೈ ಮೇಲೆ ನೀರು ಇಟ್ಟು ಬಲಗೈಯನ್ನು ಮುಚ್ಚಿ ನಾವು ಪ್ರೇಯರ್ ಮಾಡ್ಕೋಬೇಕು. ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಇಲ್ಲಿವರೆಗೂ ಇದ್ದಿದ್ದಕ್ಕೆ ಧನ್ಯವಾದ. ನೀವು ಇರೋದ್ರಿಂದ ನಾನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀನಿ. ಇದು ಯಾವ ಜನ್ಮದ ಕರ್ಮನ ಏನೋ ಗೊತ್ತಿಲ್ಲ. ದಯವಿಟ್ಟು ಇಲ್ಲಿವರೆಗೂ ಇದ್ರಲ್ವಾ, ದಯವಿಟ್ಟು ನನ್ನ ಜೀವನದಿಂದ ಶಾಶ್ವತವಾಗಿ ನೀವು ಹೊರಟೋಗಿ ಅಂತೇಳಿ ಹೇಳಬೇಕು. ಅಂದರೆ ಕೆಲವೊಂದೊಂದು ಕರ್ಮದ ಮುಖಾಂತರವಾಗಿಯೂ ಕೂಡ ಈ ಥರ ಸಮಸ್ಯೆಗಳು ಬರೋವಂಥ ಚಾನ್ಸಸ್ ಇರುತ್ತೆ. ಇದನ್ನು ಹೇಳ್ಕೊಂಡಿದ್ದಾದಮೇಲೆ ನೀವು ಡೈಲಿ ಒಂದು 3 ದಿನ ಅಥವಾ 9 ದಿನ ಆ ವಾಟರ್ನ ಇಟ್ಕೊಂಡು ಪ್ರೇಯರ್ ಮಾಡ್ಕೊಂಡು ಆ ನೀರನ್ನ ಕುಡಿಯೋದ್ರಿಂದನೂ ಕೂಡ ನಿಮಗೆ ಎಲ್ಲಾದರೂ ಒಂದು ಕಡೆ ದಾರಿ ಕಾಣಿಸ್ತಾ ಹೋಗುತ್ತೆ. ಎಲ್ಲಾದರೂ ಒಂದು ಕಡೆ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋ ಅಂಥದ್ದು, ಇಲ್ಲ ಒಂದು ಥೆರಪಿ ಮಾಡೋದ್ರಿಂದ ನಿಮ್ಮಲ್ಲೇ ಏನಾದರೂ ಒಂದು ಬದಲಾವಣೆ ಕಾಣ್ಬೋದು. ಈ ಥರ ಒಂದು ಸಮಸ್ಯೆಗೆ ಪರಿಹಾರನ ಅದು ತೋರಿಸ್ತಾ ಹೋಗುತ್ತೆ. ತೋರಿಸ್ತಾ ಹೋದಂಗೆ ಆ ಸಮಸ್ಯೆಗೆ ಪರಿಹಾರನ ನೀವೇ ಕಂಡ್ಕೋಬೋದು. ಮತ್ತು ಆತ್ಮಬಲ ಹೆಚ್ಚುತ್ತೆ. ಮೇನ್ ಎಲ್ಲದಕ್ಕಿಂತ ಆತ್ಮಬಲ ಹೆಚ್ಚಬೇಕು. ಅದರಿಂದ ತುಂಬಾ ಬೆನಿಫಿಟ್ ಇದೆ. ಇಷ್ಟು ಟಿಪ್ಸನ್ನ ನೀವು ಫಾಲೋ ಮಾಡ್ಬೋದು. ಮತ್ತು ನೀವೇ ಯಾವಾಗಲೂ ಕೂಡ ಹೇಳ್ಕೊತಿರ್ಬೇಕು, ಇಲ್ಲ ನಾನು ತುಂಬ ಸ್ಟ್ರಾಂಗ್ ಇದ್ದೀನಿ, ತುಂಬ ಹೆಲ್ದಿ ಆಗಿದ್ದೀನಿ. ಈ ಥರ ಒಂದು ಅಫರ್ಮೇಷನ್ ಕಳಿಸೋದ್ರಿಂದ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಇದೆಲ್ಲದಕ್ಕಿಂತ ತುಂಬ ಇಂಪಾರ್ಟೆಂಟ್ ಅಂದರೆ ಇನ್ನೊಂದು ಟಿಪ್ಸ್ ಹೇಳ್ತೀನಿ ನೋಡಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು 3 ಶನಿವಾರ ಅಥವಾ 9 ಶನಿವಾರನ ಸರಿನೇ ಎಳ್ಳೆಣ್ಣೆ ತೆಗೆದುಕೊಳ್ಳಿ. ಎಳ್ಳೆಣ್ಣೆ ತೆಗೆದುಕೊಂಡು ನಿಮ್ಮ ಮುಖವನ್ನು ನೀವೇ ನೋಡಬೇಕು. ಅಲ್ಲಿ ನೋಡ್ಕೊಳ್ತಾ ನೀವೇನಾದರೂ ಒಂದು ಪ್ರೇಯರ್ ಮಾಡ್ಕೊಳ್ಳಿ. ಈಗ ಮನೆಯಲ್ಲಿ ಯಾರೂ ಕೂಡ ಸ್ಪಂದಿಸ್ತಿಲ್ಲ, ಈ ಥರ ಒಂದು ಸಮಸ್ಯೆ ಆಗ್ತಿದೆ, ನನಗೇನು ದಾರಿ ಕಾಣಿಸ್ತಿಲ್ಲ, ಎಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು ಅಂತಲೂ ಗೊತ್ತಾಗ್ತಿಲ್ಲ, ನೀನೇ ದಾರಿ ತೋರಿಸ್ಬೇಕು ಅಂತನೋ, ಇಲ್ಲ ಇರೋ ಸಮಸ್ಯೆ ನೀನೇ ಬಗೆಹರಿಸಪ್ಪ ಅಂತನೋ, ಏನಾದರೂ ಒಂದು ಪ್ರೇಯರ್ ಮಾಡ್ಕೊಂಡು ನಿಮ್ಮ ಹತ್ರ ನೀವು ನೋಡಬೇಕು. ಆ ಒಂದು ಎಳ್ಳೆಣ್ಣೆನಲ್ಲಿ ನೋಡಿಬಿಟ್ಟು ಅದನ್ನು ನೀವು ದೇವಸ್ಥಾನಕ್ಕೆ ದಾನ ಕೊಡಬೇಕು. ಕೆಲವೊಬ್ಬರು ದಾನನ ಇಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನೀವು ಏನು ಮಾಡಬೇಕು, ಅಲ್ಲೇ ಇಟ್ಟು ಸ್ವಾಮಿ ನಿಮಗೇ ಡೈರೆಕ್ಟಾಗಿ ನಾನು ಕೊಡ್ತಾ ಇದ್ದೀನಿ ಅಂತೇಳಿ ಅಂದ್ಕೊಳ್ತೀನಿ ಅಂತೇಳಿ ಕೊಡೋದು. ಇಲ್ಲ ಯಾರಾದ್ರೂ ಪೂಜ್ಯರು ಬ್ರಾಹ್ಮಣರು ಇರ್ತಾರಲ್ಲ, ಅವರು ತೆಗೆದುಕೊಳ್ಬೇಕಾದ್ರೆ ಸಾಕ್ಷಾತ್ ಆಂಜನೇಯ ಸ್ವಾಮಿಗೆ ನಾನು ಕೊಡ್ತಾ ಇದ್ದೀನಿ. ಏನಾದರೂ ಸಮಸ್ಯೆ ಇತ್ತು, ಏನಾದ್ರು ಕರ್ಮಗಳಿತ್ತು ಅಂದರೆ, ಏನೇ ಒಂದು ಸಮಸ್ಯೆ ಇದ್ದು ಇದನ್ನ ಬಗೆಹರಿಸಿ ದಾರಿ ತೋರಿಸು ಅಂತ ಹೇಳ್ಬಿಟ್ಟು ಅದನ್ನು ದಾನ ಕೊಡೋದ್ರಿಂದ ಕೂಡ ತುಂಬ ಬೆನಿಫಿಟ್ ಆಗುತ್ತೆ. ತುಂಬ ಒಳ್ಳೆ ಟಿಪ್ಸ್ ಇದು ಲಾಸ್ಟ್ ಹೇಳಿರೋವಂಥದ್ದು ಆಂಜನೇಯ ಸ್ವಾಮಿದು ಸಖತ್ತು ಒಳ್ಳೆಯದಾಗುತ್ತೆ. ಇದನ್ನು ಬೇಕಾದ್ರೆ ಟ್ರೈ ಮಾಡಿ ನೋಡಲು ವೀಕ್ಷಕರೇ, ಇವತ್ತಿನ ವಿಡಿಯೋ ಇಷ್ಟದ ಲೈಕ್ ಮಾಡಿ. ನೆಕ್ಸ್ಟ್ ವೀಡಿಯೋಸ್ಕೊಂಡು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋ ನಿಮಗೆ ಭೇಟಿಯಾಗೋಣ. ನಮಸ್ಕಾರ.